ಬಜೆಟ್ನಲ್ಲಿ ಹಾಗಾದರೆ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದವರ ನಿರೀಕ್ಷೆಗಳು ಏನೇನಿದೆ, ಏನು ಘೋಷಣೆಗಳು ಆಗಬಹುದು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಬಟ್ ನೀವೀಗ ನೋಡ್ತಾ ಇರತಕ್ಕಂಥದ್ದು ರಾಷ್ಟ್ರಪತಿ ಭವನದಿಂದ ಪಿಯೂಷ್ ಗೋಯಲ್ ಅವರು ಹೊರಟು ಈಗ ಸಂಸತ್ ಭವನದತ್ತ ತೆರಳುತ್ತಾ ಇದ್ದಾರೆ. ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಅವರ ಹತ್ರ ಕೆಲವು ಮಾಹಿತಿ ಅಂದರೆ ಈ ಬಾರಿಯ ಬಜೆಟ್ ಬಗ್ಗೆ ಕಂಪ್ಲೀಟ್ ರಿಪೋರ್ಟನ್ನು ಅವರಿಗೆ ಕೊಟ್ಟು ಮೌಖಿಕವಾಗಿ ಒಪ್ಪಿಗೆಯನ್ನು ಪಡೆದು ಅಲ್ಲಿಂದ ಈಗ ಸಂಸತ್ ಭವನಕ್ಕೆ ಹೊರಟಿದ್ದಾರೆ. 10 ಗಂಟೆಗೆ ಕ್ಯಾಬಿನೆಟ್ ಶುರುವಾಗುತ್ತೆ, ಮಂತ್ರಿ ಮಂಡಲ ಸಭೆ ಶುರುವಾಗುತ್ತೆ. ಅಲ್ಲಿ ಅನುಮೋದನೆಯನ್ನು ಪಡೆದ ನಂತರ 11 ಗಂಟೆಗೆ ಬಜೆಟ್ ಆರಂಭ ಆಗುತ್ತೆ, ಬಜೆಟ್ ಮಂಡನೆ ಆರಂಭ ಆಗುತ್ತೆ. ಆ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ರಿ. ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗಕ್ಕೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಆದಾಯ ತೆರಿಗೆ ಮಿತಿಯನ್ನು ಏರಿಕೆ ಮಾಡಬಹುದು, ಇದೇ ನಿರೀಕ್ಷೆ ಎಲ್ರಿಗೂ ಇರ್ತಕ್ಕಂಥದ್ದು. ಇಲ್ಲಿ ತನಕ ನಮ್ಮ ವಾರ್ಷಿಕ ಆದಾಯ 2.5 ಲಕ್ಷ ತನಕ ಆದಾಯ ತೆರಿಗೆ ಬರ್ತಿರಲಿಲ್ಲ, ಅದರ ನಂತರ ಬರ್ತಾ ಇತ್ತು. ಈಗ IT ಮಿತಿಯನ್ನು 2.5 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಅಂದರೆ ನಮ್ಮ ವಾರ್ಷಿಕ ಆದಾಯ ಎಷ್ಟಿರುತ್ತೆ ಅದರಲ್ಲಿ 5 ಲಕ್ಷ ತನಕ ಟ್ಯಾಕ್ಸ್ ಬರಲ್ಲ, ಅದರ ನಂತರ ಇದ್ದರೆ ಅದು ಟ್ಯಾಕ್ಸ್ ಬರಬಹುದು. ಈಗ 2.5 ಲಕ್ಷ ಇದೆ ಇಲ್ಲಿ ತನಕ, ಅದನ್ನು 5 ಲಕ್ಷಕ್ಕೆ ಏರಿಕೆ ಮಾಡ್ಬೋದು. ಆದರೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಯಾಕೆ ಅಂದರೆ ಈಗಾಗಲೇ ದೇಶದಲ್ಲಿ ಯಾರಿಗೆ ವಾರ್ಷಿಕ 8 ಲಕ್ಷದ ಒಳಗೆ ಆದಾಯ ಇರತಕ್ಕಂಥವ್ರು ಇದ್ದಾರೋ ಅವ್ರನ್ನ ಆರ್ಥಿಕವಾಗಿ ಹಿಂದುಳಿದವರು ಅಂತ ಪರಿಗಣಿಸಲಾಗಿದೆ. ಎಲ್ಲರಿಗೂ ಗೃಹ ಕಲ್ಯಾಣ, ಗೃಹ ಸಾಲ ನೀಡಿಕೆಯಲ್ಲಿ ನಿಯಮಾವಳಿಗಳನ್ನು ಮತ್ತಷ್ಟು ಸಡಿಲಿಕೆ ಮಾಡುವಂತಹ ಸಾಧ್ಯತೆ ಇದೆ, ಎಲ್ರಿಗೂ ಸಿಗಬೇಕು ಅನ್ನೋ ದೃಷ್ಟಿನಲ್ಲಿ GST ಸ್ಲ್ಯಾಬ್ಗಳಲ್ಲಿ ಮತ್ತಷ್ಟು ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಇದೆ. GST ಸ್ಲ್ಯಾಬ್ಗಳಲ್ಲಿ GST ವ್ಯಾಪ್ತಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ತರ್ತಕ್ಕಂಥ ಸಾಧ್ಯತೆ ಇದೆ. ಈ ಬೇಡಿಕೆ ಮೊದಲಿಂದ ಇತ್ತು, ಇದನ್ನು ತಂದುಬಿಟ್ರಂತೂ ಎಲ್ಲರೂ ಖುಷಿ ಪಟ್ಬಿಡ್ತಾರೆ. ಅದೇನು ಪೆಟ್ರೋಲ್ ರೇಟ್ ಕಡಿಮೆ ಆಗಿಬಿಡುತ್ತೋ ಜಾಸ್ತಿ ಆಗಿಬಿಡುತ್ತೋ ಅಂತಲ್ಲ, ಒಟ್ಟಲ್ಲಿ GST ವ್ಯಾಪ್ತಿಗೆ ತನ್ನಿ ಅಂತ. 30%ನಷ್ಟಿರುವ ಕಾರ್ಪೊರೇಟ್ ತೆರಿಗೆಯನ್ನು 25%ಗೆ ಇಳಿಕೆ ಮಾಡಬಹುದು, ಅಂದರೆ 5% ಇಳಿಕೆ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ. ಇದು ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದವರಿಗೆ. ಓಕೆ, ಮತ್ತೊಬ್ಬ ಖ್ಯಾತ ಆರ್ಥಿಕ ತಜ್ಞರು ವಿವೇಕ್ ಮಲ್ಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ವಿವೇಕ್ ಅವರೇ ನಮಸ್ಕಾರ. ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ. ಸರ್, ಈ ಬಾರಿ 8 ಲಕ್ಷದ ಒಳಗಡೆ ಆದಾಯ ಯಾರಿಗಿದೆ ವಾರ್ಷಿಕವಾಗಿ ಅವ್ರನ್ನ ಆರ್ಥಿಕವಾಗಿ ಹಿಂದುಳಿದವರು ಅಂತ ಘೋಷಣೆ ಆಗಿರೋದ್ರಿಂದ ಈ ಆದಾಯ ತೆರಿಗೆ ಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಅಂತೀರಾ ಸರ್ ತಮ್ಮ ಪ್ರಕಾರ? ಇದು 8 ಲಕ್ಷದ ಮಿತಿ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದ್ರೆ ಇದು ಪೂರ್ತಿಯಾದಂತ ಬಜೆಟ್, ಇಂಟರಿಮ್ ಬಜೆಟ್ ಪ್ರೆಸೆಂಟ್ ಮಾಡ್ತಾರೋ ಇನ್ನೂ ಕ್ಲಾರಿಟಿ ಬಂದಿಲ್ಲ. ಸರ್ ಆಗ್ಬಿಟ್ಟಿದೆ, ಈಗ ಮಧ್ಯಂತರ ಬಜೆಟ್ ಅಂತ ಘೋಷಣೆ ಆಗ್ಬಿಟ್ಟಿದೆ, ಇಂಟರಿಮ್ ಬಜೆಟ್ ಇದು. ಅದೇ ಅದಕ್ಕೋಸ್ಕರ ಇಂಟರಿಮ್ ಬಜೆಟ್ ಅಲ್ಲಿ ಬಹಳಷ್ಟು ಇನ್ಕಮ್ ಟ್ಯಾಕ್ಸ್ ಚೇಂಜಸ್ ಮಾಡೋದು ಅಥವಾ GST ಚೇಂಜ್ ಮಾಡೋದು. ಯಾಕಂದ್ರೆ GST ಏನೇ ಚೇಂಜ್ ಮಾಡಿದ್ರೆ ಕೌನ್ಸಿಲ್ಗೆ ಹೋಗಿ ಅಲ್ಲಿಂದ ಅಪ್ರೂವಲ್ ಆಗಿ ಬರಬೇಕು, ಇಲ್ದಿರೆ ಆ ರೇಟ್ ಗಳನ್ನ ಅಪ್ಲೈ ಮಾಡಕ್ ಆಗೋದಿಲ್ಲ. ಸೊ ನನಗನ್ಸೋ ಪ್ರಕಾರ ಘೋಷಣೆ ಮಾಡಬಹುದು, ಇದು ಮಾಡುವಂತದ್ದು ಒಳ್ಳೇದು. ಎಸ್ಪೆಷಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬಗ್ಗೆ ಘೋಷಣೆ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಆದರೆ ಇನ್ಕಮ್ ಟ್ಯಾಕ್ಸ್ ಮಿತಿಯನ್ನ 8 ಲಕ್ಷ ಒಂದೇ ಸಾರಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಕಾಣುತ್ತೆ. ಯಾಕಂದ್ರೆ 20-25 ಲಕ್ಷನ ಅಷ್ಟೇ ಈಗ ಆಕ್ಚುಲಿ ಒಂದು 20 ಲಕ್ಷಕ್ಕಿಂತ ಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾರೆ ದೇಶಾದ್ಯಂತ. ಸೊ ಟ್ಯಾಕ್ಸ್ ಬೇಸ್ ಇನ್ನೂ ಕಡಿಮೆ ಮಾಡಿದ್ರೆ, ಅಂದ್ರೆ 2.5ರಿಂದ 5ರಿಂದ 8 ಮಾಡಿದ್ರೆ ಕಲೆಕ್ಷನ್ ಗೆ ಒಂದ್ ಸ್ವಲ್ಪ ಏಟ್ ಬೀಳುತ್ತೆ ಅಂತ ಒಂದ್ ಸ್ವಲ್ಪ ಹಿಂಜರಬಹುದು. ಯಾಕಂದ್ರೆ ಡೆಫಿಸಿಟ್ ಅಷ್ಟೊಂದೇನು ಕಂಟ್ರೋಲ್ ಮಾಡಿದ್ದಾರೆ, ಬಹಳಷ್ಟು ಕಂಟ್ರೋಲ್ ಮಾಡಿದ್ದಾರೆ ಕಳೆದ 4 ವರ್ಷದಲ್ಲಿ. ಸೊ ಒಂದು 2.5ರಿಂದ 5 ತನಕ ಮಾಡಿ ಬಿಡಬಹುದು ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ ಇದೆಯಾ ಸರ್? ಹಾಗಾದ್ರೆ ಮಾಡಬಹುದು, ಯಾಕಂದ್ರೆ ಚುನಾವಣೆ ಹತ್ರ ಬರೋದ್ರಿಂದ ಮಾಡೋದು ಅವ್ರ ದೃಷ್ಟಿಯಿಂದ ಒಳ್ಳೇದು ಅಂತ ಕಾಣುತ್ತೆ. ಓಕೆ, ಬಟ್ ನಾವು ಕೆಲವ್ರನ್ನೆಲ್ಲ ಮಾತನಾಡಿಸಿದ್ವಿ ರಾಜ್ಯದ ಜನಗಳನ್ನ ಈಗ ತಾನೆ. ಅವ್ರು ಹೇಳ್ತಾ ಇರೋದು ಇವತ್ತಿಗೂ ಕೂಡ ನೋಟ್ ಬ್ಯಾನ್ ಆಗಿದ್ದು ನಮಗೆ ದೊಡ್ಡ ಹೊಡೆತ, GST ಬಂದಿದ್ದು ದೊಡ್ಡ ಹೊಡೆತ, ಸರಿ ಇಲ್ಲ ಇವೆಲ್ಲ ಅಂತ ಇವತ್ತಿಗೂ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅದರ ಪ್ರತಿಫಲ ಇನ್ನೂ ಅವ್ರಿಗೆ ಸಿಕ್ಕಿಲ್ಲ ಅಂತೀರಾ? ಇಲ್ಲ, ಇದು ನಾನು ಬಹಳಷ್ಟು ದಿವಸದಿಂದ ನೋಡ್ತಾ ಇದ್ದೀನಿ. ಇವತ್ತು ರಿಪೋರ್ಟ್ಸ್ ಎಲ್ಲ ಬಂದಿದೆ. GST ಮತ್ತೆ ನೋಟ್ ಬ್ಯಾನ್ ಆದ ವರ್ಷಗಳು ನಮ್ಮ GDP ಗ್ರೋತ್ ಅಲ್ಲಿ ಬಹಳಷ್ಟು ಹೈಯೆಸ್ಟ್ ಗ್ರೋತ್ ಇನ್ ದ ಲಾಸ್ಟ್ 5 years. ಸೊ ಮೋದಿ ಸರ್ಕಾರದಲ್ಲಿ ಇರುವಂತ ವರ್ಷಗಳಲ್ಲಿ ನೋಟ್ ಬ್ಯಾನ್ ಮಾಡಿರುವಂತ ವರ್ಷ GDP ಹೈಯೆಸ್ಟ್ ಗ್ರೋತ್ ತೋರಿಸ್ತು. ಮತ್ತೆ GST ಇಂಟ್ರೊಡ್ಯೂಸ್ ಮಾಡಿದ್ರೇನು ಸ್ಲೋ ಡೌನ್ ಆದ್ರೇನು GDP ಗ್ರೋತ್ ಅಷ್ಟೊಂದೇನು ಇದಾಗಿಲ್ಲ, ಏನೋ ಏಟ್ ಬಿದ್ದಿಲ್ಲ. ಮತ್ತೆ ಇವತ್ತು ಈ ತಿಂಗಳು ತಿರ್ಗಾ 1 ಲಕ್ಷ ಕೋಟಿ ಮಂತ್ಲಿ ಕಲೆಕ್ಷನ್ ಬರೋದ್ರಿಂದ ಒಂದು ಧೈರ್ಯ ಬಂದಿದೆ ಸರ್ಕಾರಕ್ಕೂ. ಈ GST ಇಂದ ಕಲೆಕ್ಷನ್ ಕಡಿಮೆ ಆಗ್ತಾ ಇಲ್ಲ, ನಮ್ಮ ಪ್ಲಾನ್ ಎಕ್ಸ್ಪೆಂಡಿಚರ್ ಏನು ಏಟ್ಕೊಳ್ಳೋದು ಕಾಣ್ತಾ ಇಲ್ಲ ಅಂತ ಇವಾಗ ಧೈರ್ಯ ಬರ್ತಾ ಇದೆ. 1 ಲಕ್ಷ ಕೋಟಿಗಿಂತ ಜಾಸ್ತಿ ಬಂದ್ರೆ ಕಲೆಕ್ಷನ್ ಪ್ರತಿ ತಿಂಗಳು ಸರ್ಕಾರ ಒಂದು ಡೆಫಿಸಿಟ್ ಕಂಟ್ರೋಲ್ ಅಲ್ಲಿ
ಸಕ್ಸಸ್ ಆಗುತ್ತೆ ಅಂತ ಒಂದು ಲಿಮಿಟ್ಸ್ ಅದು. ಸೊ ಹಂಗೇನಾದ್ರೂ ಆದ್ರೆ GST ಸ್ಲ್ಯಾಬ್ಗಳಲ್ಲಿ ಮತ್ತಷ್ಟು ಬದಲಾವಣೆ ಮಾಡಬಹುದು ಹಾಗಾದ್ರೆ? 100% ಮಾಡಬಹುದು. ಚುನಾವಣೆ ಹತ್ರ ಬರೋದ್ರಿಂದ 1 ಲಕ್ಷ ಕೋಟಿ ಟಾರ್ಗೆಟ್ ಮೀಟ್ ಆಗಿರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಫ್ರೀಡಮ್ ಇರುತ್ತೆ. ಇವಾಗ ಬೇಕಾದ್ರೆ ಒಂದಿಷ್ಟು ಘೋಷಣೆ ಮಾಡಿ ಕೌನ್ಸಿಲ್ ಮುಂದೆ ಇಡ್ತೀವಿ ಅಂತ ಹೇಳ್ಬೋದು, ಅದೊಂದು ಆಗ್ಬೋದು. ಮತ್ತೆ ಪೆಟ್ರೋಲ್ ಡೀಸೆಲ್ GST ವ್ಯಾಪ್ತಿಯಲ್ಲಿ ತರೋದಂತೂ ಹೇಳೋದು ಒಳ್ಳೇದು. ಯಾಕಂದ್ರೆ ಮುಂದಿನ ಸರ್ಕಾರ ಯಾರೇ ಬಂದ್ರು ಮಾಡುವಂತದ್ದು ಒಳ್ಳೇದು. ಇಲ್ಲ ಜನಕ್ಕೆ ತುಂಬಾ ಕಷ್ಟ ಆಗುತ್ತೆ. GST ವ್ಯಾಪ್ತಿಗೆ ಪೆಟ್ರೋಲ್ ಡೀಸೆಲ್ ಬಂತು ಅಂತಂದ್ರೆ ಆಟೋಮೆಟಿಕ್ ಆಗಿ ರೇಟ್ ಎಲ್ಲ ಕಡಿಮೆ ಆಗುತ್ತೆ ಅಂತನಾ ಸರ್? ಡೈರೆಕ್ಟ್ ಆಗಿ ಆಗ್ಲೇಬೇಕು. ಯಾಕಂದ್ರೆ ರಿಫೈನರಿ ಕಂಪನೀಸ್ ಗಳಲ್ಲೆಲ್ಲ ಇನ್ಪುಟ್ GST ನ ಔಟ್ಪುಟ್ GST ಮೇಲೆ ಸೆಟ್ ಆಫ್ ಮಾಡಕ್ ಆಗ್ತಾ ಇಲ್ಲ. ಇವಾಗ ಸರ್ವಿಸಸ್ ಎಲ್ಲ ಕೊಂಡ್ಕೋತಾರ ಅವರು, ಅದ್ರ ಮೇಲೆ GST ಕಟ್ತಾರೆ, ನಾವು ನೀವು ಕಟ್ಟಂಗೆ. ಆದ್ರೆ ಔಟ್ಪುಟ್ ಅಲ್ಲಿ ವ್ಯಾಟ್ ಇರೋದ್ರಿಂದ ಇನ್ಪುಟ್ GST ನ ಔಟ್ಪುಟ್ ವ್ಯಾಟ್ ಅಲ್ಲಿ ಸೆಟ್ ಆಫ್ ಮಾಡಕ್ ಆಗ್ತಾ ಇಲ್ಲ. ಸೊ ನ್ಯಾಚುರಲ್ ಕಾನ್ಸಿಕ್ವೆನ್ಸ್ ಅವ್ರಿಗೆ ಪ್ರಾಫಿಟೇರಿಂಗ್ ಆಂಟಿ ಪ್ರಾಫಿಟೇರಿಂಗ್ ಕಾನೂನು ಇದಾಗುತ್ತೆ, ಅಪ್ಲೈ ಆಗುತ್ತೆ. ಕೊಡ್ಲೇಬೇಕು, ಕಡಿಮೆ ಆಗ್ಲೇಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದ.